ಸಂಜೆ ಆದರೂ ಬರಲಿಲ್ಲ, ರಾತ್ರಿ ಆದರೂ ಬರಲಿಲ್ಲ ರೇಣುಕಾಸ್ವಾಮಿ 8ನೇ ತಾರೀಕು. ಆವಾಗ ಅನುಮಾನಗೊಂಡು ಅಲ್ಲಿ ಹೋಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಟ್ಟು ದೂರನ್ನ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿಯವರು. ಬಟ್ ವಿಚಾರ ಆಗಿರೋದು ಆತ ಏನು ಮಧ್ಯಾಹ್ನ ಫೋನ್ ಮಾಡಿದ್ನೋ ಆ ಟೈಮ್ನಲ್ಲೇನೆ ಬಹುಶಃ ರಾಹುಲ್ ಜೊತೆಗೆ ಇನ್ನೊಂದಷ್ಟು ಜನ ಸೇರಿ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸ್ ಮೂಲಗಳು ನೀಡಿರುವಂತಹ ಮಾಹಿತಿ ಇದೆ. ಬೆಂಗಳೂರಿಗೆ ಕರ್ಕೊಂಡು ಬಂದಂಥವರು ವಿನಯ್ಗೆ ಸೇರಿದಂಥ ಒಂದು ಶೆಡ್ ಇದೆ, ಪಟ್ಟಣಗೆರೆಯಲ್ಲಿ ಇರುವಂತಹ ಒಂದು ಶೆಡ್. ಅಲ್ಲಿ ಲೋನ್ ರಿಕವರಿ ಮಾಡೋದಕ್ಕೆ ಅಂತ ಹೇಳಿ ವಾಹನಗಳನ್ನ ತೆಗೆದುಕೊಂಡು ಬಂದು ನಿಲ್ಲಿಸಿರ್ತಾರಲ್ಲ, ಅದೇ ಶೆಡ್ನಲ್ಲಿ ಇದನ್ನ ಕೂಡ ಹಾಕಿದ್ದಾರೆ. 8ನೇ ತಾರೀಕು ಪೂರ್ತಿ ಅದನ್ನ ಕೂಡ ಹಾಕಿ ಅಲ್ಲಿ ಟಾರ್ಚರ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಸೊ ಆತನ ಬಾಡಿ, ಆತನ ಶವ ಗಮನಿಸಿದಂಥ ಸಂದರ್ಭದಲ್ಲೂ ಕೂಡ ಆತನ ಮೈ ಮೇಲೆ ಗುರುತುಗಳಿವೆ, ಗಾಯದ ಗುರುತುಗಳಿವೆ, ಸುಟ್ಟಿರುವ ಗಾಯದ ಗುರುತುಗಳು ಕೂಡ ಇದೆ, ಬಲವಾಗಿ ಹೊಡೆದಿರುವಂತಹ ಗಾಯದ ಗುರುತುಗಳಿವೆ ಅನ್ನುವಂಥದ್ದು ಲಭ್ಯವಾಗಿರುವಂತಹ ಮಾಹಿತಿ. ಸೊ ಅದಾದ ನಂತರ 8ನೇ ತಾರೀಕು ಟಾರ್ಚರ್ ಕೊಟ್ಟಿದ್ದಾರೆ ರಾತ್ರಿ ಎಲ್ಲ. 9ನೇ ತಾರೀಕು ಆತ ಮೃತಪಟ್ಟಿರಬಹುದು ಅನ್ನುವಂಥದ್ದು